ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು. ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಚೆನ್ನೈ ವಿರುದ್ಧ ನಮ್ಮ ಆರ್ಸಿಬಿ ತಂಡ ಸೋಲುವ ಸಾಧ್ಯತೆ ಇದೆ. ಹಾಗಾದರೆ ಅದು ಹೇಗೆ ಅಂತ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಲಾ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಐಪಿಎಲ್ ಅಖಾಡದಲ್ಲಿ ಸೌತ್ ಇಂಡಿಯನ್ ಡರ್ಬಿಗೆ ಕೌಂಟ್ ಡೌನ್ ಶುರುವಾಗಿದೆ. ಮುಂಬೈ ಇಂಡಿಯನ್ಸ್ ಎದುರು ಗೆದ್ದು ಬೀಗಿರುವ ಚೆನ್ನೈ ಕಿಂಗ್ಸ್ ಮುಂದಿನ ಪಂದ್ಯದಲ್ಲಿ ಆರ್ಸಿಬಿ ಎದುರು ಗೆಲುವಿನ ಜಪ ಮಾಡ್ತಿದೆ. 2024ರ ಸೋಲಿನ ಪ್ರತೀಕಾರಕ್ಕೆ ಹೊಂಚು ಹಾಕಿದೆ. ಗೆಲುವಿಗಾಗಿ ಆನ್ಫೀಲ್ಡ್ ನಲ್ಲಿ ಬ್ರಹಾಸ್ತ್ರದ ಪ್ರಯೋಗಕ್ಕೆ ಮುಂದಾಗುತ್ತಿದೆ. ರತ್ ಎಲಕ ಐಪಿಎಲ್ನ ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್. ಈ ಪಂದ್ಯಕ್ಕಿರುವ ಕ್ರೇಜ್ ಮತ್ಯಾವ ಪಂದ್ಯಕ್ಕೂ ಇಲ್ಲ. ಈ ತಂಡಗಳ ನಡುವೆ ನಡೆಯೋದು ಪಂದ್ಯವೇ ಆಗಿದ್ರೂ ಫ್ಯಾನ್ಸ್ ಮಾತ್ರ ಇದು ವಾರ್. ಐಪಿಎಲ್ನ ಈ ಮೆಗಾ ಬ್ಯಾಟಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಮಾರ್ಚ್ 28ರಂದು ಚೆನ್ನೈನ ಚೆಪಾಕ್ನಲ್ಲಿ ನಡೆಯಲಿರುವ ಹೈವೋಲ್ಟೇಜ್ ಹಣಾಹಣಿ ಕಾವೇರುತ್ತಿದೆ. ಗೆಲುವಿಗಾಗಿ ತೆರೆಮರೆಯಲ್ಲೇ ತಂಡಗಳು ರಣತಂತ್ರಗಳನ್ನು ರೂಪಿಸುತ್ತಿವೆ. ಯಾವ ಟೀಮ್ನ ವ್ಯೂಹ ಏನಾಗಿರುತ್ತೆ ಅನ್ನೋ ಲೆಕ್ಕಾಚಾರಗಳು ಜೋರಾಗಿದೆ. ಕೋಲ್ಕತ್ತಾದಲ್ಲಿ ಗೆದ್ದು ಬೀಗಿ ಆರ್ಸಿಬಿ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ. ಗೆದ್ದ ಆ ಆತ್ಮವಿಶ್ವಾಸದಲ್ಲಿರೋ ರಾಯಲ್ ಚಾಲೆಂಜರ್ಸ್ಗೆ ಚೆನ್ನೈನಲ್ಲಿ ಬಿಗ್ ಚಾಲೆಂಜ್ ಎದುರಾಗ್ತಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಗೆದ್ದ ರಾಯಲ್ ಚಾಲೆಂಜರ್ಸ್ಗೆ ಚೆನ್ನೈನ ಚೆಪಾಕ್ನಲ್ಲಿ ಸ್ಪಿನ್ ಸವಾಲು ಎದುರಾಗಲಿದೆ. ಯಾಕಂದ್ರೆ ಚೆಪಾಕ್ನ ಸ್ಲೋ ಲೋ ಟ್ರ್ಯಾಕ್ ಸ್ಪಿನ್ನರ್ಗಳಿಗೆ ಹೆಚ್ಚು ನೆರವಾಗಲಿದೆ. ಇಲ್ಲಿ ಸ್ಪಿನ್ನರ್ಗಳೇ ಮ್ಯಾಚ್ ಡಿಸೈಡ್ ಮಾಡ್ತಾರೆ. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟರ್ಗಳಿಗೆ ಈ ಪಿಚ್ ಅಗ್ನಿಪರೀಕ್ಷೆಯ ಕಣವಾಗಿದೆ. ಯಾಕಂದ್ರೆ ಚೆನ್ನೈ ಬತ್ತಳಿಕೆಯಲ್ಲಿ ಸ್ಪಿನ್ ಬ್ರಹ್ಮಾಸ್ತ್ರಗಳಿವೆ. ಲೋತುರಾಜ್ ಸಾರಥ್ಯದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಅನುಭವಿ ಸ್ಪಿನ್ನರ್ಗಳ ದಂಡೇ ಇದೆ. ಆಫ್ ಸ್ಪಿನ್ನರ್ ಆರ್ ಅಶ್ವಿನ್, ಲೆಫ್ಟ್ ಆರ್ಮ್ ಸ್ಪಿನ್ನರ್ ರವೀಂದ್ರ ಜಡೇಜಾ, ಬ್ರಿಸ್ಟ್ ಸ್ಪಿನ್ನರ್ ನೂರ್ ಅಹ್ಮದ್ ಪ್ರಮುಖ ಅಸ್ತ್ರಗಳಾಗಿದ್ದಾರೆ. ಇವರಿಗೆ ಕಿವೀಸ್ನ ಆಲ್ರೌಂಡರ್ ರಚಿನ್ ರವೀಂದ್ರ ಸಾಥ್ ಇದೆ. ಈಗಾಗಲೇ ಮೊದಲ ಪಂದ್ಯ ಮುಂಬೈ ಎದುರು ಇವರು ಮ್ಯಾಜಿಕ್ ಮಾಡಿದ್ದಾಗಿದೆ. ಈಗ ಮುಂದಿನ ಟಾರ್ಗೆಟ್ ಆರ್ಸಿಬಿ. ಈ ಸ್ಪಿನ್ನರ್ಸ್ನ ಚೆಪಾಕ್ನಲ್ಲಿ ಎದುರಿಸುವುದು ಆರ್ಸಿಬಿ ಬ್ಯಾಟರ್ಸ್ಗೆ ಸವಾಲಾಗಲಿದೆ. ಚೆಪಾಕ್ನಲ್ಲಿ 209 ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿರುವ ಅಶ್ವಿನ್ 181 ವಿಕೆಟ್ ಪಡೆದಿದ್ದಾರೆ. 7.12 ಎಕಾನಮಿ ಕಾಯ್ದುಕೊಂಡಿದ್ದಾರೆ. ಆಲ್ರೌಂಡರ್ ಜಡೇಜಾ 212 ಇನ್ನಿಂಗ್ಸ್ಗಳಿಂದ 160 ವಿಕೆಟ್ ಉರುಳಿಸಿ 7.61ರ ಎಕಾನಮಿಯಲ್ಲಿ ರನ್ ನೀಡಿದ್ದಾರೆ. ಈ ಪಿಚ್ನ ಮರ್ಮವನ್ನ ಚೆನ್ನಾಗಿ ಅರಿತಿರುವ ಈ ಜೋಡಿ ಆರ್ಸಿಬಿಗೆ ಡೇಂಜರ್. ಅಫ್ಘಾನ್ನ ನೂರ್ ಅಹ್ಮದ್ ಆರ್ಸಿಬಿ ಪಾಲಿಗೆ ಬಿಗ್ ಥ್ರೆಟ್ ಆಗಬಲ್ಲರು. ಇತರೆ ಬೌಲರ್ಗಳಿಗೆ ಹೋಲಿಸಿದ್ರೆ ಯುನಿಕ್ ಬಫಲಿಂಗ್ ಸ್ಟೈಲ್ ಹೊಂದಿದ್ದಾರೆ. ಸಾಮಾನ್ಯ ಪಿಚ್ಗಳಲ್ಲೇ ಬ್ಯಾಟರ್ಸ್ಗೆ ಸಖತ್ ಕಾಟ್ ನೀಡೋ ನೂರ್ ಅಹ್ಮದ್ ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಮತ್ತಷ್ಟು ಆರ್ಭಟಿಸುತ್ತಾರೆ. ಮುಂಬೈ ಇಂಡಿಯನ್ಸ್ ಎದುರಿನ ಪಂದ್ಯದಲ್ಲಿ ಅದನ್ನ ತೋರಿಸಿಕೊಟ್ಟಿದ್ದಾರೆ. ಒಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ ಬತ್ತಳಿಕೆಯಲ್ಲಿ ಪ್ರಬಲ ಸ್ಪಿನ್ ಅಸ್ತ್ರವಿದ್ರೆ, ಆರ್ಸಿಬಿ ಕ್ಯಾಂಪ್ನಲ್ಲಿ ಸ್ಪಿನ್ ಅಂದ್ರೆ ತಡಬಡಾಯಿಸೋ ಬ್ಯಾಟರ್ಗಳೇ ಇರೋದು. ಬಿಗ್ ಪ್ಲೇಯರ್ಗಳಾದ ಫಿಲ್ ಸಾಲ್ಟ್, ಲಯಾಮ್ ಲಿವಿಂಗ್ ಸ್ಟೋನ್ ಸ್ಪಿನ್ ಮುಂದೆ ಸುಲದಕ್ಕೆ ಶರಣಾಗ್ತಾರೆ. ಜೇಕಬ್ ಬೆಥೆಲ್ ಕೂಡ ಅಷ್ಟೇ. ಕಳೆದ ಇಂಡೋ ಇಂಗ್ಲೆಂಡ್ ಸರಣಿಯಲ್ಲಿ ಇದು ಜಗ್ಜಾಹೀರಾಗಿದೆ. ಮುಂಬೈ ಎದುರಿನ ಚೆನ್ನೈ ಗೆಲುವಿಗೆ ಕಾರಣವೇ ಸ್ಪಿನ್ನರ್ಸ್. ನೂರ್ ಅಹ್ಮದ್, ರವೀಂದ್ರ ಜಡೇಜಾ, ಅಶ್ವಿನ್ರ ಮ್ಯಾಜಿಕಲ್ ಸ್ಪೆಲ್ಗೆ ಪತ್ರಗುಟ್ಟಿದ್ದ ಮುಂಬೈ ಮಕಾಡೆ ಮಲಗಿತ್ತು. ಇದೀಗ ಮುಂಬೈ ಎದುರು ಅನುಸರಿಸಿದ್ದ ಸೂತ್ರವನ್ನೇ ಆರ್ಸಿಬಿ ಎದುರು ಪ್ರಯೋಗಿಸಲು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ನದ್ಧವಾಗಿದೆ. ಈ ಸ್ಪಿನ್ ಮೆಜಿಷಿಯನ್ಗಳ ಮ್ಯಾಜಿಕಲ್ ಎಸೆತಗಳಿಗೆ ಉತ್ತರ ಕೊಟ್ಟರಷ್ಟೇ ಆರ್ಸಿಬಿ ಗೆಲ್ಲೋಕೆ ಸಾಧ್ಯ. ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಯಾರು ಗೆಲ್ಲುತ್ತಾರೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.